ವರ್ಕ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಎಲ್ಲ ರಾಜ್ಯದಲ್ಲಿನ ಸಂಘಟನೆಗಳನ್ನ ಒಗ್ಗೂಡಿಸ್ಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಕ್ಕೂಟನ ಮಾಡಿಕೊಂಡು ಐಪ್ಯಾಟ್ ಅಂತೇಳಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ರಾಜ್ಯದಿಂದ ನಮ್ಮ ಚಾಲಕರ ಟ್ರೇಡ್ಗಳು ಕೂಡ ಅದರಲ್ಲಿ ಅಪ್ಲಿಕೇಶನ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಏನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಐಪ್ಯಾಟ್ ಅವರು ತಿಳಿಸ್ಕೊಟ್ರು. ನಮ್ಮ ರಾಜ್ಯದಲ್ಲಿ ರೀಸೆಂಟ್ ಆಗಿ ಗೀಗ್ ವರ್ಕರ್ಸ್ಗೆ ಅಂತೇಳಿ ವೆಲ್ಫೇರ್ ಬೋರ್ಡ್ನ ಇದು ಮಾಡಿದರು, ಬಿಲ್ನ ಪಾಸ್ ಮಾಡಿದ್ರು. ಅದಕ್ಕೆ ಸಜೆಷನ್ಸ್ ಇವನು ಕೂಡ ಕೇಳಿದ್ರು. ನಮ್ಮ ಸಂಘಟನೆ ವತಿಯಿಂದ ಒಂದು ಸಜೆಷನ್ಸ್ ಏನಿತ್ತು ಅದನ್ನು ತಲುಪಿಸುವಂಥ ಕೆಲಸ ನಮ್ಮ ಕಡೆಯಿಂದ ಕೂಡ ಮಾಡಿದ್ವಿ. ಅದಾದ ನಂತರ ಈ ನಮ್ಮ ಡ್ರೈವರ್ಸ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಈಗ ಆಲ್ರೆಡಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಗೊತ್ತು. ಕರ್ನಾಟಕ ರಾಜ್ಯದಲ್ಲಿ ಏನು ಪ್ರತಿಯೊಂದು ಸಂಘಟನೆಗಳು, ಕೆಲವು ನಮ್ಮ ಖಾಸಗಿ ಸಂಘಟನೆ ಒಕ್ಕೂಟ ಇವುಗಳು ಕೂಡ ಸೇರಿಕೊಂಡು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗಮನಕ್ಕೂ ತಗೊಂಡ್ಬಂದು ನಾವು ಸಾಕಷ್ಟು ಪ್ರತಿಭಟನೆಗಳು ಕೂಡ ಮಾಡಿದ್ವಿ, ಮನವಿಗಳನ್ನ ಕೂಡ ಕೊಟ್ಟಿದ್ದೀವಿ. ಮೊನ್ನೆ ರೀಸೆಂಟ್ ಆಗಿ ಶಾಂತಿನಗರ ಕಮಿಷನರ್ ಆಫೀಸ್ ಮುದ್ಗೆನೂ ಕೂಡ ಹಾಕಿದ್ವಿ, ನಾವೆಲ್ಲರಿಗೂ ಗಮನಕ್ಕೂ ಕೂಡ ಗೊತ್ತು. ಇಷ್ಟೆಲ್ಲ ಆದರೂ ಕೂಡ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕರ ಬರೆದಂತರ ಸುಮ್ಮನೆ ಕೂತಿದ್ದಾರೆ ಹೊರತು ಯಾವುದೊಂದು ಕೂಡ ಪರಿಹಾರ ಇದಕ್ಕೂ ಕೊಡುವಂಥ ಕೆಲಸನ ಮಾಡ್ತಾ ಇಲ್ಲ. ಮುಖ್ಯವಾಗಿ ಹೇಳಬೇಕು ಅಂದರೆ ರೇಟ್ ಕಾರ್ಡ್ ನೋಡಿ, ನಿಮ್ಗೆ ಎಲ್ಲರಿಗೂ ಕೂಡ ಪ್ರಸ್ತಾವ ಕೊಟ್ಟಿದೆ. ಅದರಲ್ಲಿ ಸರ್ಕಾರನೇ ನಿಗದಿ ಮಾಡಿರ್ತಕ್ಕಂಥ ಫೆಬ್ರವರಿ ತಿಂಗಳಲ್ಲಿ ರೇಟ್ ಕಾರ್ಡ್ ಇದೆ, ಇಂತಿಂಥ ಗಾಡಿಗೆ ಇಂತಿಂಥ ರೇಟ್ ಕಾರ್ಡ್ಗಳನ್ನ ನೀವು ಕೊಡಬೇಕು ಅಂತ. ಆದರೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಪಿಯಲ್ಲಿ ನೋಡಿರ್ಬೋದು, ನಾವು ಕೆಲವು ಡ್ಯೂಟಿ ಮಾಡಿರ್ತಕ್ಕಂಥ ಬಿಲ್ಗಳನ್ನ ಅದರಲ್ಲಿ ಅಟ್ಯಾಚ್ ಮಾಡಿ ನಿಮಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ. ಒಂದೊಂದು ಕಿಲೋಮೀಟರ್ಗೆ 10 ರೂಪಾಯಿ 12 ರೂಪಾಯಿ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈಗಿನ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಸಮಸ್ಯೆಗೆ ಇರ್ತಕ್ಕಂಥ ನಮ್ಮಗಳ ಜೀವನಕ್ಕೆ 10 ರೂಪಾಯಿ 12 ರೂಪಾಯಿ ಕೊಟ್ಟರೆ ಯಾವ ರೀತಿ ನಾವು ಜೀವನ ನಡೆಸೋಕೆ ಸಾಧ್ಯ? ಲಕ್ಷಾಂತರ ರೂಪಾಯಿ ಹಾಕೊಂಡು ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಗಾಡಿಗಳನ್ನ ನಂಬ್ಕೊಂಡು. ಸಾಲದಕ್ಕೆ ಈ ರೇಟ್ ಕಾರ್ಡ್ನ ಪ್ರಾಪರ್ ಆಗಿ ಕೊಡದೇ ಇರೋದು ಒಂದು ವಿಷಯ. ಆದರೆ ಇಲ್ಲಿಗಲ್ ಆಗಿ ಬೈಕ್ ಟ್ಯಾಕ್ಸಿಗಳನ್ನ ಪಬ್ಲಿಕ್ ಕೊಡ್ತಾ ಇದ್ರೆ ಇದು ಕಾನೂನು ಬಾಹಿರ ಅಂತೇಳಿ ನಾವು ಆಟೆಗೆ ಹಾಕೊಂಡು ಮಾಹಿತಿನ ಕೇಳಿದ್ದೀವಿ. ರ್ಯಾಪಿಡೋಗೆ ನೀವು ಅಗ್ರಿಗೇಟರ್ ಲೈಸೆನ್ಸ್ ಕೊಟ್ಟಿದ್ದೀರ ಅಂತ ಅವರೇ ತಿಳಿಸ್ತಾರೆ. ಅದರದ್ದು ಕಾಪಿ ಕೂಡ ನಾನು ತಲುಪಿಸಿದ್ದೀನಿ ನಿಮ್ಮ ಹತ್ರ. ರ್ಯಾಪಿಡೋಗೆ ಸಂಸ್ಥೆಗೆ ಅಗ್ರಿಗೇಟರ್ ಲೈಸೆನ್ಸೇ ಕೊಟ್ಟಿಲ್ಲ ಅಂತೇಳಿ ಇಲಾಖೆನೇ ಹೇಳುತ್ತೆ. ಆದ್ರೂ ಕೂಡ ಅವ್ರನ್ನ ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಅಂದ್ರೆ ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಕಾನೂನು ಬಾಹಿರವಾಗಿದ್ರು ರಾಜಾರೋಷವಾಗಿ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗಿದ್ಮೇಲೆ ಉಳಿದಂತ ಎಲ್ಲಾ ಕಾನೂನು ಬಾಹಿರ ಅವ್ಯವಹಾರಗಳನ್ನ ರಾಜಾರೋಷವಾಗಿ ಮಾಡ್ಕೊಳ್ಳೋದಕ್ಕೆ ಬಾಕಿ ಉಳಿದಂತರಿಗೂ ಕೂಡ ಇವರು ಉತ್ತೇಜನ ಕೊಟ್ಟೋ ರೀತಿಯಲ್ಲಿ ಆಗುತ್ತೆ. ಮುಖ್ಯವಾಗಿ ಸಂಬಂಧಪಟ್ಟ ಅಧಿಕಾರಿ ವರ್ಗ ಏನಿದೆ ಇವರುಗಳು ಗೋಲ್ಮಾಲಿಂದನೇ ಇವತ್ತು ಲಕ್ಷಾಂತರ ಜನ ರೋಡಲ್ಲಿ ಸಾಯ್ತಾ ಬಿದ್ದಿದ್ದಾರೆ. ಗೊತ್ತಿರ್ಬೋದು ನೀವು, ನಮ್ಮ ಡ್ರೈವರ್ಗಳು ಅವ್ರ ಹೆಸರು ಮಾಡ್ತದೆ, ಏರ್ಪೋರ್ಟ್ ಅಲ್ಲಿ ದುಡಿಮೆ ಆಗ್ದಲೆ ಸಾಲದ ಮೇಲೆ ಸಾಲ ಹೊರೆಯಾಗಿ ಗಾಡಿ ಒಳಗಡೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಸತ್ತೋದವರು. ಇಷ್ಟಾದ್ರೂ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ. ಇಲ್ಲ ಇವ್ರ ಕೈಲಿ ಆಗಲ್ಲ ಅಂದ್ಬಿಟ್ರಿ ದಯಾಮಣಕ್ಕೂ ಕೂಡ ಎಷ್ಟೋ ಜನ ಅಪ್ಲಿಕೇಶನ್ಗಳನ್ನ ಹಾಕಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ. ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಇವುಗಳ ಮಧ್ಯೆ CNG ಮುಖ್ಯವಾಗಿ CNG ಸಪ್ಲೈಗೆ ಗೇಲ್ ಅನ್ನೋ ಒಂದು ಸಂಸ್ಥೆಗೆ ಮಾತ್ರ ಇವರು ಟೆಂಡರ್ ಕೊಟ್ಟಿರುವಂಥದ್ದು. ಅವ್ರುಗಳಿಗೆ ಸಪ್ಲೈ ಮಾಡೋಕ್ಕೆ ಯೋಗ್ಯತೆಗಳು ಇಲ್ಲ ಅಂದಮೇಲೆ ಟೆಂಡರ್ಗಳನ್ನ ತಗೊಳಕ್ ಹೋಗ್ಬಾರ್ದು. ಬೆಂಗಳೂರು ರಾಜಧಾನಿ, ಇಂಥ ರಾಜಧಾನಿಯಲ್ಲಿ ದಿನೇ ದಿನೇ ಇವರು ಪರಿಸರ ಸ್ನೇಹಿ ವೆಹಿಕಲ್ಗಳನ್ನ ತಗೊಳ್ಳಿ ಅಂತೇಳಿ ಪಬ್ಲಿಷ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ CNG ಗಾಡಿಗಳನ್ನ ತಗೊಂಡು ಲಕ್ಷಾಂತರ ರೂಪಾಯಿ ಗಟ್ಟಲೆ ಒಂದು ಸರಿ ಗ್ಯಾಸ್ನ ಫಿಲ್ ಮಾಡಿಸ್ಬೇಕು ಅಂದ್ರೆ 2 ಅವರ್ ಕಾಯ್ಬೇಕು, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೋಬೇಕು. ಸಂಬಂಧಪಟ್ಟ ಸಂಸ್ಥೆಗೂ ಕೂಡ ಹೋಗಿ ನಾವು ಮನವಿ ಮಾಡಿ ಬಂದಿದ್ದೀವಿ, ಈ ತರ ಸಮಸ್ಯೆ ಆಗಿದೆ, ದಯವಿಟ್ಟು ಬಗೆಹರಿಸ್ಕೊಡಿ ಅಂತ. ಅವರು ಕೂಡ ಈ ಸರ್ಕಾರದ ಜೊತೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಹೊರತು ಇದುವರೆಗೂ ಅವರು ಕೂಡ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ಯಾವ ಕೆಲಸನ ಮಾಡಿಲ್ಲ. ಸದ್ಯದಲ್ಲೇ CNG ಏನು ಗೇಲ್ ಸಂಸ್ಥೆ ಇದೆ ಆ ಸಂಸ್ಥೆ ಮುಂದೆ ಈ ತಿಂಗಳಲ್ಲೇ ಒಂದು ಪ್ರೊಟೆಸ್ಟ್ ಕೂಡ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ತಮಗಮನಕ್ಕೂ ಕೂಡ ತಿಳಿಸ್ಕೊಂಡ್ ಬರ್ತೀವಿ. ಹಾಗೆ ಈ ಖಾಸಗಿ ಕಾರ್ಗಳು, ವೈಟ್ ಬೋರ್ಡ್ ಕಾರ್ಗಳು, ಇವುಗಳನ್ನ ಕೂಡ ಆ್ಯಪ್ ಮೂಲಕ ಕೆಲವು ಸಂಸ್ಥೆಗಳು ಅವು ಕೂಡ ಇಲ್ಲಿಗಲ್ ಆಗೇನೆ ಆ್ಯಪ್ ಮಾಡಿಕೊಂಡು ಬಾಡಿಗೆ ಕೊಡ್ತಾ ಇದ್ದಾರೆ. ಸೊ ಒಂದೇ ದಿವಸಕ್ಕೆ 2,000, 1,500 ಈ ರೀತಿಯಲ್ಲಿ ವೈಟ್ ಬೋರ್ಡ್ ಕಾರ್ಡ್ಗಳನ್ನ ಬಾಡಿಗೆ ಕೊಟ್ಟರೆ
ನಾವು ಟ್ಯಾಕ್ಸ್ ಕೊಟ್ಕೊಂಡು ಇನ್ಶೂರೆನ್ಸ್ ಕಟ್ಕೊಂಡು ಇದನ್ನೇ ಅವಲಂಬಿತರಾಗಿರೋದು ನಾವು ಇಲ್ಲಿಗೆ ಹೋಗ್ಬೇಕು. ಇವರು ಕೂಡ ಎಷ್ಟೋ ಸರಿ ಮಂತ್ರಿಗಳಿಗೂ ಮನವಿ ಕೊಟ್ಟಾಗಿದೆ, ಸಂಬಂಧಪಟ್ಟ ಸಾರಿಗೆ ಆಯುಕ್ತರಿಗೂ ಕೂಡ ಮನವಿ ಕೊಟ್ಟಾಗಿದೆ. ಯಾರೊಬ್ಬರು ಕೂಡ ಇದ್ರ ಬಗ್ಗೆ ತುಟಿಗಿಸ್ತಾ ಇಲ್ಲ. ಸಂಬಂಧನೇ ಇಲ್ವೇನೋ ಅನ್ನೋದು ಸುಮ್ಮನಿದ್ದಾರೆ. ಪ್ರತಿಯೊಂದು ಸಂಘಟನೆಯವರು ಕೊಟ್ಟಿದ್ದಾರೆ, ಒಕ್ಕೂಟದ ವತಿಯಿಂದನೂ ಮನವಿ ಮಾಡಾಗಿದೆ. ಇವೆಲ್ಲವೂ ಕೂಡ ಮಾಡಿದ್ರು ಕೂಡ ಪ್ರಯೋಜನಕ್ಕಾಗಿಲ್ಲ. ಇದ್ರ ಮೇಲಿಗೆ ಏನ್ ಮಾಡಿದ್ದಾರೆ, ಸೆಪ್ಟೆಂಬರ್ 1 ಪ್ಯಾನಿಕ್ ಬಟನ್ ಕೂಡ ನೀವು ಇನ್ಮೇಲೆ ಹಾಕೊಳ್ಳೇಬೇಕು ಕಂಪಲ್ಸರಿ ಅಂತೇಳಿ ಅದೊಂದು ಇಶ್ಯೂನ ಈಗ ತಗೊಂಡ್ಬಂದಿದ್ದಾರೆ. ಪ್ರತಿ ಸರಿ ಏನ್ ಮಾಡ್ತಾ ಇದಾರೆ, ಮೇಲೆ 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 ಡ್ರೈವರ್ಗಳಿಂದ ಏನೇನೆಲ್ಲ ರಕ್ತ ಇರೋದಕ್ಕೆ ಸಾಧ್ಯ ಆಗುತ್ತೋ ಅವೆಲ್ಲಾ ಪ್ರಯತ್ನಗಳು ಕೂಡ ಇವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪ್ಯಾನಿಕ್ ಬಟನ್ ಈಗ ಆಲ್ರೆಡಿ ನಾವು ಸರ್ವೆ ಮಾಡಿರೋ ಪ್ರಕಾರ ಡೆಲ್ಲಿಲಾಗ್ಲಿ ಮುಂಬೈಲಾಗ್ಲಿ ಪ್ಯಾನಿಕ್ ಬಟನ್ ಅಲ್ಲೂ ಕೂಡ ಕಂಪಲ್ಸರಿ ಆಗಿ ರೂಲ್ಸ್ ಆಗಿದೆ. ಆದ್ರೆ ಅದು ಯಾವುದು ಕೂಡ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ. ಅದನ್ನ ಅಲ್ಲಿರ್ತಕ್ಕಂಥವ್ರೆ ಡ್ರೈವರ್ಗಳೇ ಹತ್ತತ್ತು ಸರಿ ಬಟನ್ ಪ್ರೆಸ್ ಮಾಡೋದು, ಕಸ್ಟಮರ್ ಆಗಲಿ. ಈಗ ಗಾಡಿಗಳಿಗೆ ಪ್ಯಾನಿಕ್ ಬಟನ್ ಹಾಕ್ಬೇಕು ಸೇಫ್ಟಿ ಪರ್ಪಸ್ಗೆ ಅಂತ ಹೇಳಿ ಪ್ಯಾನಿಕ್ ಬಟನ್ GPS ಇದನ್ನ ಕಂಪಲ್ಸರಿ ಮಾಡಿದೆ ಗೌರ್ಮೆಂಟ್. ಸೆಪ್ಟೆಂಬರ್ 1 ನೀವು ಹಾಕ್ಬೇಕು ಅಂತೇಳಿ ಕಮರ್ಷಿಯಲ್ ವೆಹಿಕಲ್ ಎಲ್ಲವೂ ಕೂಡ ಹಾಕ್ಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಅದು ಪ್ರಯೋಜನನೇ ಇಲ್ಲ. ಅದು ಇನ್ಸ್ಟಾಲೇಷನ್ಗೆ ಹತ್ತತ್ರ 15,000 ರೂಪಾಯಿ ಇರ್ತದೆ. ಆಮೇಲೆ ನಾವು ಯಾವಾಗ 2 ವರ್ಷಕ್ಕೊಂದ್ಸರಿ ಕಮರ್ಷಿಯಲ್ ಗಾಡಿಗಳನ್ನ FC ಮಾಡಿಸ್ತೀವಿ, ಆ ಟೈಮಲ್ಲಿ ಪ್ಯಾನಿಕ್ ಬಟನ್ ಕೂಡ ನಾವು ರಿನ್ಯೂವಲ್ ಮಾಡಿಸ್ಬೇಕು. ಅವಾಗಲೂ ಕೂಡ 8,000 ರಿಂದ 10,000 ರೂಪಾಯಿ ಅದು ರಿನ್ಯೂವಲ್ ಅಮೌಂಟ್ ಕೂಡ ಇದೆ. ಎವ್ರಿ FC ರಿನ್ಯೂವಲ್ ಸರಿ ಹೌದೌದು ಈ ಪ್ಯಾನಿಕ್ ಬಟನ್. ಬಟ್ ನಾವು ಪ್ಯಾನಿಕ್ ಬಟನ್ ಹಾಕಲ್ಲ, ನಮಗೆ ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದನ್ನ ಉಪಯೋಗನ ಒಳ್ಳೆ ರೀತಿಲಿ ಕೊಡಿ. ಯಾಕಂದ್ರೆ ಈಗ ಆಲ್ರೆಡಿ ನಾವು ನೋಡೋಂಗೆ ಮುಂಬೈಲಾಗ್ಲಿ, ಒಡಿಶಾದಲ್ಲಾಗ್ಲಿ, ಡೆಲ್ಲಿಲಾಗ್ಲಿ ಪ್ಯಾನಿಕ್ ಬಟನ್ 10 ಸರಿ ದಬಾಯಿಸಿದ್ರು ಕೂಡ ಯಾರೊಬ್ರು ಕೇಳೋರಿಲ್ಲ. ನಾವೇನೆ ನಮ್ಮ ಒಕ್ಕೂಟದ ಮೀಟಿಂಗ್ ಇದ್ದಾಗ ಡೆಲ್ಲಿಗೆ ಹೋಗಿದ್ದೀವಿ. ಅಲ್ಲಿ ಖುದ್ದು ಲೈವ್ ಅಲ್ಲೇ ಒಂದು ರಿಯಾಲಿಟಿ ಚೆಕ್ ಮಾಡಿದೀವಿ. ಅರ್ಧ ಗಂಟೆ ಲೈವ್ ಅಲ್ಲಿ ಇಟ್ಕೊಂಡು ಪ್ಯಾನಿಕ್ ಬಟನ್ ಒತ್ತಿದ್ರು ಒಂದು ಫೋನ್ ಬಂದಿಲ್ಲ, ಒಂದು ಮೆಸೇಜ್ ಬಂದಿಲ್ಲ, ಬದುಕಿದಿರ ಸದ್ದಿರ ಅಂತ ಕೇಳೋರಿಲ್ಲ. ಈ ಸಂಪತ್ತಿಗೆ ಏನಕ್ಕೆ ಬೇಕು ಪ್ಯಾನಿಕ್ ಬಟನ್? ಪ್ಯಾನಿಕ್ ಬಟನ್ ಹಾಕಿಸ್ಕೊಳ್ಳೋಣ, ಒಳ್ಳೆ ಪರ್ಪಸ್, ಸೇಫ್ಟಿ ಪರ್ಪಸ್ ಒಪ್ಕೊಂತೀವಿ. ಅದ್ರ ವರ್ಕ್ ಆಗ್ಬೇಕಲ್ವಾ? ನಾಮಕಾವಸ್ಥೆಗೆ ಏನೋ ತಗೊಂಡ್ಬಂದ್ವಿ, ದುಡ್ಡು ಕೇಳೋದಕ್ಕೆ ಡ್ರೈವರ್ಗಳು ಕಡೆಯಿಂದ ಒಂದು ಹೊಸ ಸ್ಕೀಮ್ ಶುರು ಮಾಡೋದ್ರ ರೀತಿಯಲ್ಲಿ ಆಗಿದೆ. ಇದ್ರ ಬಗ್ಗೆನೂ ಕೂಡ ನಾವು ಇರ್ತಕ್ಕಂಥ ಈಗೇನು ಕೆಲವು ಸಮಸ್ಯೆಗಳು ಮುಖ್ಯವಾದಂತ ತಿಳಿಸ್ತೇನೆ.